Hello students, welcome back to SPK English Academy. So ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮೂರು ಈ ಫ್ರೇಸ್ ಕಂಜಕ್ಷನ್ಸ್ ಆದಂತ ಕೋರೆಟಿವ್ ಕಂಜಕ್ಷನ್ ಆಗಿರತಕ್ಕಂತ ಈ ನಾಟ್ ಓನ್ಲಿ ಬಟ್ ಆಲ್ಸೋ ಹಾಗೂ ಐದರ್ ಆರ್ ಮತ್ತು ನೀದರ್ ನಾರ್ ಗಳನ್ನು ನಾವು ಹೇಗೆ ಬಳಸೋದು ಮತ್ತು ಎರಡು ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ಈ ಮೂರು ಕಂಜಂಕ್ಷನ್ಗಳನ್ನು ಬಳಸಿ ಹೇಗೆ ಸಿಂಗಲ್ ಸೆಂಟೆನ್ಸ್ ಆಗಿ ಕಂಬೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಈ ರೀತಿಯ ಪ್ರಶ್ನೆಗಳನ್ನು SSLC ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೋದು, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ PUC ಆಗಿರ್ಬೋದು, ಅಥವಾ ಡಿಗ್ರಿಯಲ್ಲಿ ಆಪ್ಷನಲ್ ಓದ್ತಾ ಇದ್ದರೆ ಆಪ್ಷನಲ್ ಓದುವಂಥ ವಿದ್ಯಾರ್ಥಿಗಳಿಗೆ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ ರೀತಿಯಾಗಿ TET, CET ಮತ್ತು ಟೀಚರ್ಸ್ ಅಪಾಯಿಂಟ್ಮೆಂಟ್ಗೆ ಮತ್ತು ಇತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರಲ್ಲ, ಅವು ಎಲ್ಲವುಗಳ ಸಂಬಂಧಪಟ್ಟಂಥ ಎಕ್ಸಾಂಪಲ್ ನಾನು ನಿಮ್ಮ ಜೊತೆ ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಈ ಎಕ್ಸಾಂಪಲನ್ನು ಡಿಸ್ಕಸ್ ಮಾಡೋಣ. ನೋಡಿ, ಫಸ್ಟ್ ನಿಮ್ಮ ಪರೀಕ್ಷೆಯಲ್ಲಿ ಹೇಗೆ ಕೊಟ್ಟಿರ್ತಾರೆ ಅಂತಂದರೆ ಈ ನಾಟ್ ಓನ್ಲಿ ಬಟ್ ಆಲ್ಸೋನ್ನ ಬಳಸೋದು ಹೇಗೆ. ಇಲ್ಲಿ ನಾಟ್ ಓನ್ಲಿ ಬಟ್ ಆಲ್ಸೋನ್ನ ಎಲ್ಲಿ ಬಳಸಬೇಕು ಅಂತಂದರೆ, ನಾಟ್ ಓನ್ಲಿ ಬಟ್ ಆಲ್ಸೋ ಅಂತಂದ್ರೆ ಏನಪ್ಪ ಅಂತಂದ್ರೆ ಎರಡೂ ಕ್ವಾಲಿಟಿ ಅದಾವ, ಇಬ್ಬರು ಅದಾರ ಅಂತ ಅರ್ಥ. ಇಲ್ಲಿ ನೋಡಿ, ಇಲ್ಲಿ ಎರಡು ಸೆಂಟೆನ್ಸ್ ಕೊಟ್ಟಿರ್ತಾರೆ ಪರೀಕ್ಷೆಯಲ್ಲಿ. ಏನಿರ್ತದೆ ನೋಡಿ, ಎಕ್ಸಾಂಪಲ್ ಒಂದು ರಾಜು ಈಸ್ ಎ ಪೇಂಟರ್ ಅಂತ ಒಂದಿದೆ, ಹಾಗೆ ಹೀ ಈಸ್ ಎ ಸಿಂಗರ್ ಅಂತಿದೆ. ಸೊ ಎರಡು ಬೇರೆ ಬೇರೆ ಸೆಂಟೆನ್ಸ್ಗಳು ಇವು ರಾಜುಗೆ ಸಂಬಂಧದವು. ಈ ಎರಡೂ ಕ್ವಾಲಿಟಿ ಏನಪ್ಪ ಅಂದ್ರೆ ರಾಜುನ ಹತ್ರ ಒಬ್ಬಗೆ ಸಂಬಂಧ ಇರೋದ್ರಿಂದ ಈ ಎರಡೂ ಸೆಂಟೆನ್ಸನ್ನು ನಾಟ್ ಓನ್ಲಿ ಬಟ್ ಆಲ್ಸೋವನ್ನು ಹಚ್ಚಿ ನಾವೀಗ ಕಂಬೈನನ್ನು ಮಾಡಬೇಕು. ಹೇಗೆ ಮಾಡಬೇಕು ನೋಡಿಲಿ, ಫಸ್ಟ್ ರಾಜು ಈಸ್ ಇದೆ ಅದನ್ನು ತೊಗೊಂಡು, ಸೊ ನೋಡು, ಈ ನಾಟ್ ಓನ್ಲಿ ಅನ್ನುವಂಥದ್ದನ್ನು ವರ್ಬ್ ಆದ ನಂತರ, ಮೇನ್ ವರ್ಬ್ ಆದ ನಂತರ ನಾವೇನು ಮಾಡಬೇಕಂತಂದರೆ ಸೊ ಇಲ್ಲಿ ಬಳಸಬೇಕು. ಅಲ್ಲಿ ಫಸ್ಟ್ ಕ್ವಾಲಿಟಿ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸಲ್ಲಿ ಇಲ್ಲಿ ಏನು ಮಾಡೋಕಪ್ಪ ಅಂದ್ರೆ ಸೊ ಇಲ್ಲಿ ಬಟ್ ಆಲ್ಸೋನ್ನು ಹಾಕಬೇಕು. ಬಟ್ ಆಲ್ಸೋ ಇಲ್ಲಿ ಹಾಕಿದೆ ನೋಡಿ, ಬಟ್ ಆಲ್ಸೋ ಎ ಪೇಂಟರ್. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಇದನ್ನು ಸೊ ರಿಮೂವ್ ಮಾಡಬೇಕು, ಇದನ್ನು ತೆಗೆದುಬಿಡೋದು. ಅಂದ್ರೇನು, ರಾಜು ಈಸ್ ನಾಟ್ ಓನ್ಲಿ ಎ ಪೇಂಟರ್ ಬಟ್ ಆಲ್ಸೋ ಎ ಸಿಂಗರ್. ಈ ರೀತಿ ಏನಪ್ಪ ಅಂದರೆ ನಾವು ನಾಟ್ ಓನ್ಲಿ ಬಟ್ ಆಲ್ಸೋವನ್ನು ಬಳಸಿ ಎರಡು ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ಕಂಬೈನ್ ಮಾಡ್ಬೋದು. ಸೊ ಇನ್ನೊಂದು ಈ ರೀತಿಯೂ ಮಾಡ್ಬೋದು. ನಾವು ಇಲ್ಲಾದರೂ ಹಾಕ್ಬೋದು ನಾಟ್ ಓನ್ಲಿ ಬಟ್ ಆಲ್ಸೋನ, ಅಥವಾ ಈ ನಾಟ್ ಓನ್ಲಿ ಬಟ್ ಆಲ್ಸೋನ್ನ ಬಿಫೋರ್ ಸಬ್ಜೆಕ್ಟ್ ಕೂಡ ಹಾಕ್ಬೋದು. ಈ ಬಿಫೋರ್ ಸಬ್ಜೆಕ್ಟ್ಗಿಂತ ಮುಂಚೆನೇ ಹಾಕ್ಬೋದು. ನಾಟ್ ಓನ್ಲಿ ರಾಜು ಈಸ್ ಎ ಪೇಂಟರ್, ನೋಡಿ ಇಲ್ಲಿ ಬಟ್ ಆಲ್ಸೋ ಎ ಸಿಂಗರ್, ದಿಸ್ ಪ್ಯಾಟರ್ನ್ ಈಸ್ ಆಲ್ಸೋ ಕರೆಕ್ಟ್. ಇವೆರಡೂ ಪ್ಯಾಟರ್ನ್ಗಳನ್ನು ನಾವು ಸರಿ ಅಂತ ಹೇಳ್ತೀವಿ. ಸೊ ಈ ರೀತಿ ಆದರೂ ಮಾಡ್ಬೋದು ಅಥವಾ ಇಲ್ಲಿ ಆದರೂ ಮಾಡ್ಬೋದು. ಅಂದ್ರೆ ಅರ್ಥ ಏನಪ್ಪ ಅಂತಂದ್ರೆ ಟೋಟಲ್ ಇಲ್ಲಿ ಎರಡು ಕ್ವಾಲಿಟಿ ಅದು. ಒಂದು ಏನಪ್ಪ ಅಂದ್ರೆ ಪೇಂಟರು ಮತ್ತು ಸಿಂಗರು. ಇಲ್ಲಿ ರಾಜು ಏನಪ್ಪ ಅಂತಂದ್ರೆ ಪೇಂಟರು ಅದಾನ ಮತ್ತು ಸಿಂಗರು ಅದಾನ, ಅಂದರೆ ಎರಡೂ ಅದಾವಂತ. ಎರಡು ಇರ್ತಕ್ಕಂಥ ಎರಡೂ ಕ್ವಾಲಿಟಿನೂ ಅವನಲ್ಲಿ ಇದ್ದಾವೆ ಅಂತ ತಿಳ್ಕೊಬೇಕು, ಎರಡೂ ಇದ್ದಾವೆ ಅಂತ. ನೋಡಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲೊಂದಿದೆ ನೋಡಿ, ಸುರೇಖಾ ಈಸ್ ಆ್ಯನ್ ಇಂಟೆಲಿಜೆಂಟ್, ಸಿ ಈಸ್ ಬ್ಯೂಟಿಫುಲ್ ಅಂತ. ಇಲ್ಲಿ ಮತ್ತೆ ಸುರೇಖಾ ಎರಡು ಕ್ವಾಲಿಟಿ ಇದಾವೆ. ಇಲ್ಲಿ ಸುರೇಖಾ ಈಸ್ ಇಂಟೆಲಿಜೆಂಟ್, ಸಿ ಈಸ್ ಬ್ಯೂಟಿಫುಲ್. ಎರಡು ಕ್ವಾಲಿಟಿ ಸುರೇಖೆಗೆ ಸಂಬಂಧಪಟ್ಟಿರೋದ್ರಿಂದ ಸೊ ನಾಟ್ ಓನ್ಲಿ ಬಟ್ ಆಲ್ಸೋ ಹಚ್ಚಿ ಎರಡು ಸೆಂಟೆನ್ಸನ್ನು ಕಂಬೈನ್ ಹೇಗೆ ಮಾಡಬೇಕು ನೋಡಿ. ಇಲ್ಲಿ ಸುರೇಖಾ ಈಸ್ ಇದು ವರ್ಬ್ ಆದ ನಂತರ ನಾವು ನಾಟ್ ಓನ್ಲಿ ಅನ್ನು ಹಾಕಿದ್ದೇವೆ. ಆನಂತರ ಫಸ್ಟ್ ಇದು ಇರುತ್ತಲ್ವ, ಫಸ್ಟ್ ಕ್ವಾಲಿಟಿ ಇಲ್ಲಿ ಬರುತ್ತೆ, ಸೊ ಇಂಟೆಲಿಜೆಂಟ್. ಆಮೇಲೆ ಇದು ಆದಮೇಲೆ ಸೊ ಇದನ್ನು ತೆಗಿಬೇಕು ನಾವು, ಈ ಸಬ್ಜೆಕ್ಟ್. ಯಾಕಂತಂದರೆ ಈ ಸಿ ಅಂತಂದರೆ ಇಲ್ಲಿ ಸುರೇಖಾನೇ, ಈ ಸಿ ಇದಕ್ಕೆ ಸುರೇಖಾಗೆ ಸಂಬಂಧಪಟ್ಟಿರೋದ್ರಿಂದ ಸೊ ಇದನ್ನು ತೆಗೆದು ಏನು ಮಾಡಬೇಕಂದ್ರೆ ಸೊ ಇಲ್ಲಿ ಕೇವಲ ಏನಪ್ಪ ಅಂತಂದರೆ ಬಟ್ ಆಲ್ಸೋ ಅನ್ನು ಹಾಕಬೇಕು. ಅಲ್ಲಿ ಹಾಕಿ ಅಲ್ಲಿ ನೆಕ್ಸ್ಟ್ ಕ್ವಾಲಿಟಿ ಆಗಿರ್ತಕ್ಕಂಥ ಬ್ಯೂಟಿಫುಲ್, ಅಂದರೆ ಸುರೇಖಾ ಈಸ್ ನಾಟ್ ಓನ್ಲಿ ಇಂಟೆಲಿಜೆಂಟ್ ಬಟ್ ಆಲ್ಸೋ ಬ್ಯೂಟಿಫುಲ್. ಇದು ಸರಿ. ಅಥವಾ ಮೊದಲು ನಾವೇನಾದರೂ ಹಾಕಿದ್ದೀವಿ ಅಂದರೆ ನೋಡಿ, ಇಲ್ಲಿ ನಾಟ್ ಓನ್ಲಿ ಸುರೇಖಾ ಈಸ್ ಇಂಟೆಲಿಜೆಂಟ್ ಬಟ್ ಆಲ್ಸೋ ಬ್ಯೂಟಿಫುಲ್, ಎರಡೂ ಸರಿ. ದಿಸ್ ಪ್ಯಾಟರ್ನ್ ಈಸ್ ಆಲ್ಸೋ ಕರೆಕ್ಟ್, ದಿಸ್ ಪ್ಯಾಟರ್ನ್ ಈಸ್ ಆಲ್ಸೋ ಕರೆಕ್ಟ್, ಎರಡೂ ಸರಿ. ನೋಡಿ, ಸೊ ಇನ್ನೊಂದು ಆ ಚಾಯ್ಸ್ ಇರ್ತಕ್ಕಂಥದ್ದು. ಸೊ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಈ ನಾಟ್ ಓನ್ಲಿ ಬಟ್ ಆಲ್ಸೋ ಆಯ್ತು. ಈಗ ಐದರ್ ಆರ್ ಅಂತಂದರೆ ಸೊ ಐದರ್ ಆರನ್ನು ಎಲ್ಲಿ ಬಳಸ್ತೀವಿ ಅಂದರೆ ಚಾಯ್ಸ್ ಇದ್ದಾಗ ಬಳಸ್ತೀವಿ. ಎರಡಂತಂದರೆ ಅದು ಅಥವಾ ಇದು ಎರಡರಲ್ಲಿ ಇಲ್ಲಿ ಒಂದು ಇರ್ತದೆ.
ಸೊ ನಾಟ್ ಓನ್ಲಿ ಬಟ್ ಆಲ್ಸೋನ ಬಳಸಿದರೆ ಎರಡೂ ಕ್ವಾಲಿಟಿ ಇರ್ತದೆ. ಬಟ್ ಇಲ್ಲಿ ಐದರ್ ಆರ್ ಬಳಸಿದರೆ ಸೊ ಎರಡರಲ್ಲಿ ಒಂದು, ಇಬ್ಬರಲ್ಲಿ ಒಬ್ಬರು ಅಂತ ತಿಳ್ಕೊಬೇಕು ನಾವು. ನೋಡಿ ಇಲ್ಲಿ ಒಂದಿದೆ, ಇಲ್ಲಿ ಎಕ್ಸಾಂಪಲ್ ನೋಡೋಣ. ಸೊ ನೋಡಿಲ್ಲಿ ರಾಜು ಈಸ್ ಎ ಡ್ಯಾನ್ಸರ್, ಹೀ ಈಸ್ ಎ ಸಿಂಗರ್ ಅಂತಿದೆ. ಸೊ ಹೀ ಈಸ್ ಎ ಸಿಂಗರ್ ಅಂತ ಎರಡು ಕ್ವಾಲಿಟಿ ಇದಾವೆ ಇಲ್ಲಿ. ನೋಡಿ ಇಲ್ಲಿ ರಾಜು ಈಸ್ ಐದರ್ ಎ ಸಿಂಗರ್, ನೋಡಲಿ ಐದರ್ ಇಲ್ಲಿ ಹಾಕಿದ್ದೇವೆ. ಸೇಮ್ ನಾಟ್ ಓನ್ಲಿ ಬಟ್ ಆಲ್ಸೋ ಎಲ್ಲಿ ಹಾಕ್ತೀವಲ್ಲ ಅದೇ ಪ್ಲೇಸಲ್ಲಿ ನಾವು ಇಲ್ಲಪ್ಪ ಅಂದ್ರೆ ಐದರ್ ಆರನ್ನು ಬಳಸಬೇಕು. ಬಟ್ ಇಲ್ಲಿ ಮೀನಿಂಗ್ ಅಷ್ಟೇ ಚೇಂಜ್ ಆಗುತ್ತೆ. ನೋಡಿ ರಾಜು ಈಸ್ ಐದರ್ ಎ ಡ್ಯಾನ್ಸರ್ ಆರ್ ಇಲ್ಲಿದೆ ಅಂತಲ್ಲ, ನೋಡಿ ಇಲ್ಲಿ ಆರ್ ಎ ಸಿಂಗರ್ ಅಂತ. ಬಟ್ ಇದರ ಅರ್ಥ ಏನಂತಂದರೆ ರಾಜು ಎರಡೂ ಇಲ್ಲ, ಇಲ್ಲಿ ಎರಡರಲ್ಲಿ ಒಂದು ಡ್ಯಾನ್ಸರ್ ಅದಾನ ಇಲ್ಲ ಅಂತಂದರೆ ಸಿಂಗರ್ ಅದಾನಂತ. ನಾಟ್ ಓನ್ಲಿ ಬಟ್ ಆಲ್ಸೋನ ಬಳಸಿದ್ರೆ ಎರಡೂ ಕ್ವಾಲಿಟಿ ಇದ್ದಾವೆ ಅಂತ ಅರ್ಥ. ಐದರ್ ಆರನ್ನು ಬಳಸಿದ್ರೆ ಎರಡರಲ್ಲಿ ಒಂದೇ ಕ್ವಾಲಿಟಿ ಅವನ ಹತ್ರ ಐತಿ ಅಂತ ಅರ್ಥ. ಅಂದ್ರೆ ಇಲ್ಲಿ ರಾಜು ಡ್ಯಾನ್ಸರ್ ಅದನ್ನ, ಇಲ್ಲಿ ಅಥವಾ ಸಂಘ ಅದ, ಎರಡೂ ಇಲ್ಲ, ಎರಡರಲ್ಲಿ ಒಂದು ಅಂತ. ಸೊ ನೆಕ್ಸ್ಟ್ ನೋಡಿ ಐದರ್ ಆರ್. ಮತ್ತೆ ನೋಡಿ ಇನ್ನೊಂದು ಎಕ್ಸಾಂಪಲ್ ಇದೆ, ನೋಡಿಲಿ ಶೀಲಾ ಬಾಯ್ಸ್ ಟಿ ವಿ, ಸಿ ಬಾಯ್ಸ್ ಕಂಪ್ಯೂಟರ್, ಸಿ ಬಾಯ್ಸ್ ಎ ಕಂಪ್ಯೂಟರ್ ಅಂತ. ಇದನ್ನು ಹೆಂಗೆ ಮಾಡೋಕೆ, ಕಂಬೈನ್ ಹೆಂಗೆ ಮಾಡೋಕೆ, ಎರಡು ಬೇರೆ ಬೇರೆ, ಇವೆರಡೂ ಬೇರೆ ಬೇರೆ ಸೆಂಟೆನ್ಸ್ ಇರೋದ್ರಿಂದ ಸೊ ಇವುಗಳನ್ನು ಐದರ್ ಆರನ್ನು ಬಳಸ್ಕೊಂಡು ನಾವು ಎರಡು ಸೆಂಟೆನ್ಸ್ ಸೇರಿ ಒಂದನ್ನಾಗಿ ಕಂಬೈನ್ ಮಾಡ್ಬೋದು. ಹೇಗೆ ನೋಡಿ, ಶೀಲಾ ಬಾಯ್ಸ್ ಐದರ್ ಟಿ ವಿ ತೆಗಿಬೇಕಿದೆ ಇಲ್ಲಿ, ತೆಗೆದು ಆರ್ ಎ ರೇಡಿಯೋ ಚೇಂಜ್ ಆಗಿದೆ ಇಲ್ಲಿ, ಅಥವಾ ಇದು ಕಂಪ್ಯೂಟರ್ ಅಂತ ನಾವು ಅಥವಾ ಕಂಪ್ಯೂಟರ್ ಅಂತ ಬರಿಬೋದು. ಆರ್ ಎ ಕಂಪ್ಯೂಟರ್ ಅಂತ ಇಲ್ಲಿ ಟುಡೇ ಅಂತ ಬಳಸಿದ್ದೇವೆ. ಸೊ ಬಳಸ್ಬೋದು, ಈ ರೀತಿಯೂ ಬಳಸ್ಬೋದು. ನೋಡಿ ಇಲ್ಲೊಂದಿದೆ, ನೋಡಿ ಮೂರನೇ ಎಕ್ಸಾಂಪಲ್, ರೀಟಾ ಲೈಕ್ಸ್ ಕಾಫಿ, ಶಿ ಲೈಕ್ಸ್ ಟೀ. ರೀಟಾ ಲೈಕ್ಸ್ ಕಾಫಿ, ಶಿ ಲೈಕ್ಸ್ ಟೀ. ಇದನ್ನು ಹೇಗೆ ಮಾಡಿದ್ದೇವೆ ನೋಡಿ ಇಲ್ಲಿ, ರೀಟಾ ಲೈಕ್ಸ್ ಐದರ್ ಕಾಫಿ ಆರ್ ಟೀ ಅಂತಂದರೆ ರೀಟಾ ಎರಡರಲ್ಲಿ ಒಂದು ಲೈಕ್ ಮಾಡ್ತಾಳೆ, ಒಂದು ಇಷ್ಟಪಡ್ತಾಳೆ, ಕಾಫಿ ಇಷ್ಟಪಡ್ತಾಳೆ ಅಥವಾ ಇಲ್ಲ ಅಂದರೆ ಟೀಯನ್ನು ಇಷ್ಟಪಡ್ತಾಳೆ ಅಂತ ಅದರ ಅರ್ಥ. ಎರಡರಲ್ಲಿ ಒಂದು ಅಂತ. ಸೊ ವಿದ್ಯಾರ್ಥಿಗಳು ಈಗ ಏನು ಮಾಡೋದು ಅಂತಂದರೆ, ಸೊ ನೀದರ್ ನಾರನ್ನು ಹಚ್ಚಿ, ಈ ನೀದರ್ ನಾರನ್ನು ಹಚ್ಚಿ ಎರಡು ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ಕಂಬೈನ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಸೊ ನೋಡಿ ಇಲ್ಲಿ ಎರಡು ಸೆಂಟೆನ್ಸ್ ಇದೆ. ಜಯ ಈಸ್ ನಾಟ್ ಎ ಪೋಯೆಟ್, ಶಿ ಈಸ್ ನಾಟ್ ಎ ನಾವೆಲಿಸ್ಟ್, ಶಿ ಈಸ್ ನಾಟ್ ಎ ನಾವೆಲಿಸ್ಟ್ ಅಂತ. ಇಲ್ಲೊಂದು ಸೆಂಟೆನ್ಸ್ ಎರಡು ಬೇರೆ, ಜಯ ಈಸ್ ನಾಟ್ ಎ ಪೋಯೆಟ್, ಶಿ ಈಸ್ ನಾಟ್ ಎ ನಾವೆಲಿಸ್ಟ್. ಹಾಂ, ಈಕಿ ಜಯ ಪೋಯೆಟ್ಟು ಇಲ್ಲ, ಇಲ್ಲಿ ನಾವೆಲಿಸ್ಟು ಇಲ್ಲ. ಅದನ್ನು ಐದರ್ ಆರನ್ನ ಹೇಗೆ ಬಳಸೋದು ನೋಡಿಲಿ, ಇನ್ನೊಂದು ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡೋದು. ಜಯ ಈಸ್ ನೀದರ್ ಎ ಪೋಯೆಟ್, ಸೊ ನಾರ್ ಎ ನಾವೆಲಿಸ್ಟ್. ಜಯ ಈಸ್ ನೀದರ್ ಎ ಪೋಯೆಟ್ ನಾರ್ ಎ ನಾವೆಲಿಸ್ಟ್ ಅಂತ. ಜಯ ಇಲ್ಲಿ ಪೋಯೆಟ್ಟು ಅಲ್ಲ ಮತ್ತು ನಾವೆಲಿಸ್ಟು ಅಲ್ಲ, ಪೋಯೆಟ್ಟು ಇಲ್ಲ ನಾವೆಲಿಸ್ಟು ಏನೂ ಇಲ್ಲ ಅಂತಕಿ, ಎರಡೂ ಕ್ವಾಲಿಟಿ ಅವಳಲ್ಲಿ ಇಲ್ಲ ಅಂತ ಅರ್ಥ. ನೋಡಿ ನೀದರ್ ಸೊ ಇದೈತಿ. ಸೆಕೆಂಡ್ ನೋಡಲಿ, ಸೊ ವಿಜಯ್ ಡಸ್ ನಾಟ್ ಡ್ರಿಂಕ್, ಹೀ ಡಸ್ ನಾಟ್ ಸ್ಮೋಕ್. ವಿಜಯ ಇಲ್ಲಿ ಡ್ರಿಂಕ್ಸು ಮಾಡೋದಿಲ್ಲ, ಏನಪ್ಪ ಅಂದರೆ ಸ್ಮೋಕು ಮಾಡೋದಿಲ್ಲ ಅಂತ. ಸೊ ಎರಡು ಕ್ವಾಲಿಟಿ ಇದಾವೆ. ಸೊ ಅದನ್ನು ನಾವು ನೀದರ್ ನಾರನ್ನು ಬಳಸ್ಕೊಂಡು ಹೇಗೆ ಮಾಡೋದು ಅಂತಂದರೆ ನೋಡಲಿ, ವಿಜಯ್ ನೀದರ್ ಡ್ರಿಂಕ್ಸ್ ನಾರ್ ಸ್ಮೋಕ್ಸ್ ಅಂತ ಇದೆ. ಈ ರೀತಿ ಅಂದ್ರೆ ಅರ್ಥ, ವಿಜಯ ಇಲ್ಲಿ ಡ್ರಿಂಕ್ಸು ಮಾಡೋದಿಲ್ಲ ಮತ್ತು ಸ್ಮೋಕು ಮಾಡೋದಿಲ್ಲ, ಇವೆರಡೂ ಹ್ಯಾಬಿಟ್ಗಳು ಅವನಲ್ಲಿ ಇಲ್ಲ ಅಂತ ಈ ರೀತಿಯಾಗಿ ನಾವು ಎಕ್ಸ್ಪ್ರೆಸ್ ಮಾಡಿ ನೀದರ್ ನಾರನ್ನು ಬಳಸ್ಬೋದು. ಸೊ ನೋಡಿ ಇಲ್ಲಿ ಏನು ಮಾಡಿದೆ ನಾ, ಈ ಎರಡು ನೋಡಿ, ದೇ ಸ್ಪೀಕ್ ಕನ್ನಡ, ದೇ ಸ್ಪೀಕ್ ಇಂಗ್ಲೀಷ್. ಈ ಎರಡು ಸೆಂಟೆನ್ಸ್ಗಳನ್ನು ನಾಟ್ ಓನ್ಲಿ ಬಟ್ ಆಲ್ಸೋ ಮತ್ತು ಐದರ್ ಆರ್ ಮತ್ತು ಅದೇ ರೀತಿಯಾಗಿ ನೀದರ್ ನಾರ್ ಮೂರನ್ನು ಸೇರಿಸಿ ನಾವು ಒಂದೇ ಸರಿಯಾಗಿ ಇಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಸೊ ನೋಡಿ ಇಲ್ಲಿ, ದೇ ಸ್ಪೀಕ್ ನಾಟ್ ಓನ್ಲಿ ಕನ್ನಡ ಬಟ್ ಆಲ್ಸೋ ಇಂಗ್ಲೀಷ್ ಅಂತಂದರೆ ಅವರು
ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಮಾತನಾಡುತ್ತಾರೆ ಅಂಥೇಳಿ ಅರ್ಥ. ನೆಕ್ಸ್ಟ್ ಅದೇ ಸೆಂಟೆನ್ಸ್ ನೋಡಿಲ್ಲಿ, ದೇ ಸ್ಪೀಕ್ ನೀದರ್ ಕನ್ನಡ ಐದರ್ ಕನ್ನಡ ಆರ್ ಇಂಗ್ಲೀಷ್. ಅವರು ಎರಡರಲ್ಲಿ ಒಂದು ಅಂದರೆ ಕನ್ನಡ ಇಲ್ಲವೇ ಇಂಗ್ಲೀಷನ್ನು ಮಾತನಾಡುತ್ತಾರೆ, ಅವರು ಕನ್ನಡ ಇಲ್ಲವೇ ಇಂಗ್ಲೀಷನ್ನು ಮಾತನಾಡುತ್ತಾರೆ ಅಂಥೇಳಿ ಅರ್ಥ. ಸೊ ಲಾಸ್ಟ್ ಸೆಂಟೆನ್ಸ್ ನೋಡಿ, ದೇ ಸ್ಪೀಕ್ ನೀದರ್ ಕನ್ನಡ ನಾರ್ ಇಂಗ್ಲೀಷ್ ಅಂತಂದರೆ ಅವರು ಯಾವುದು ಕನ್ನಡನೂ ಮಾತಾಡೋದಿಲ್ಲ ಮತ್ತು ಇಂಗ್ಲೀಷನ್ನು ಮಾತಾಡೋದು, ಅವ್ರಿಗೆ ಯಾವ ಭಾಷೆನೂ ಬರೋದಿಲ್ಲ, ಎರಡರಲ್ಲಿ ಯಾವ ಭಾಷೆನೂ ಬರೋದಿಲ್ಲ ಅಂಥೇಳಿ ಅರ್ಥ. ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ನಾಟ್ ಓನ್ಲಿ ಬಟ್ ಆಲ್ಸೋ ಐದರ್ ಆರ್ ಮತ್ತು ನೀದರ್ ನಾರ್ ಅಂತಕ್ಕಂಥ ಕೋರಿಲೇಟಿವ್ ಕಂಜಕ್ಷನ್ಸನ್ನು ಬಳಸಿಕೊಂಡು ಸಿಂಗಲ್ ಸೆಂಟೆನ್ಸ್ ಆಗಿ ಕಂಬೈನ್ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಸೊ ಮುಂದಿನ ವಿಡಿಯೋದಲ್ಲಿ ಯಾಸ್ ಸೂನ್ ಆ್ಯಸ್, ನೋ ಸೂನರ್ ದ್ಯಾನ್, ಅದಕ್ಕೆ ರಿಮೋಟ್ ಟು ಸೋ ದ್ಯಾಟ್ ನಾಟ್ ಅಂತಕ್ಕಂಥ ಟಾಪಿಕ್ಸ್ಗಳನ್ನು ನಾನು ಇಲ್ಲಿ ನಮ್ಮ ಚಾನಲಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ನೀವೇನಾದ್ರು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದವರೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸೊ ಧನ್ಯವಾದಗಳು.